ಬರದ ಬೇಸಿಗೆಯಲ್ಲೂ ಅಚ್ಚ ಹಸಿರಿನ ರಾಗಿ ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ನಳ ನಳಿಸಿ ಬೆಳಕುತ್ತಿರುವ ರಾಗಿ ಪೈರು. ನಮ್ಮಮ್ಮ 2 ಎಕರೆಯಲ್ಲಿ ಉತ್ಕೃಷ್ಟ ರಾಗಿ ಬೆಳೆದ ರೈತ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಆಹಾರ ಬೆಳೆಯಾಗಿ ರಾಗಿ ಲಕ್ಷಾಂತರ ಹೆಕ್ಟೇರ್ನಲ್ಲಿ ಬೆಳೆಯುತ್ತಿದ್ದ ಕಾಲವೊಂದಿತ್ತು. ಆದರೆ ಕಳೆದ 10 ವರ್ಷಗಳ ಹಿನ್ನೋಟ ನೋಡಿದ್ರೆ ರಾಗಿ ಬೆಳೆಯುತ್ತಿದ್ದಂತಹ ಭಾಗವೆಲ್ಲ ಈಗ ಅಡಿಕೆಮಯವಾಗಿದೆ. ತಾಲೂಕಿನ ಅಗಲವಾಡಿ, ಚೇಳೂರು, ಸಿಎಸ್ಪುರ, ಕಸ್ಬಾ, ನಿಟ್ಟೂರು, ಕಡಬ ಈ ಭಾಗದಲ್ಲಿ ಅತ್ಯಧಿಕವಾಗಿ ರಾಗಿ ಬೆಳೆಯುವ ಹೊಲವನ್ನ ನಾವು ನೋಡ್ತಾ ಇದ್ವಿ. ಆದರೆ ಈಗ ರೈತರು ಮನಸ್ಥಿತಿ ಹಾಗೂ ಮನಿಸ್ಥಿತಿ ಎರಡೂ ಸಹ ಬದಲಾವಣೆಯಾಗ್ತಾ ಇದೆ. ರಾಗಿ ಬೆಳೆಯುತ್ತಿದ್ದ ಹೊಲದಲ್ಲಿ ಇಂದು ಅಡಿಕೆ ಹಾಗೂ ತೆಂಗು ಹೆಚ್ಚಾಗ್ತಾ ಇದೆ. ಆಹಾರದ ಬೆಳೆ ರಾಗಿ ಕಣ್ಮರೆಯಾಗ್ತಾ ಇದೆ. ಆದರೆ ಗುಬ್ಬಿ ತಾಲೂಕಿನ ಸಿಂಗೋನಹಳ್ಳಿ ಗ್ರಾಮದ ರೈತ ರಾಮಚಂದ್ರ ಅವರು ತಮ್ಮ 2.23 ಎಕರೆ ಭೂಮಿಯಲ್ಲಿ ಬೇಸಿಗೆಯಲ್ಲಿ ಕೂಡ ರಾಗಿ ಬೆಳೆಯುವ ಮೂಲಕ ಸೈ ಎನಿಸಿಕೊಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಮುಂಗಾರು ಹಿಂಗಾರು ಬೆಳೆಯಾಗಿ ಸಾಮಾನ್ಯವಾಗಿ ರೈತರು ಮಳೆಯ ಆಶ್ರಯದಿಂದ ರಾಗಿ ಬೆಳೆದ್ರೆ, ರಾಮಚಂದ್ರ ಅವರು ಬೇಸಿಗೆಯಲ್ಲಿ ಹನಿ ನೀರಾವರಿಯ ಮೂಲಕ 50 ರಿಂದ 70 ಚೀಲ ರಾಗಿ ಬೆಳೆಯುವುದಕ್ಕೆ ಮುಂದಾಗಿದ್ದಾರೆ. ಇವರು ಇನ್ನಿತರೆ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಎಂಡ್ ಆಫ್ 8 ತಳಿಯ ರಾಗಿಯನ್ನು ಇವರು ಬೆಳೆಯುತ್ತಿದ್ದು ಇಡೀ ಹೊಲವೆಲ್ಲ ಹಸಿರು ಮಯವಾಗಿ ಕಾಣ್ತಾ ಇದೆ. ಈ ಬಗ್ಗೆ ರೈತ ರಾಮಚಂದ್ರ ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಹಣವನ್ನ ಹೇಗ್ ಬೇಕಾದ್ರೂ ದುಡಿಬಹುದು, ಆದ್ರೆ ಅನ್ನವನ್ನ ದುಡಿಯುವಂಥದ್ದು ಬಹಳ ಕಷ್ಟ. ಅಡಿಕೆಯಿಂದ ಮನಿ ಬರುತ್ತೆ, ಆದ್ರೆ ಅನ್ನ ಬರಲ್ಲ ಅನ್ನುವ ಮಾತುಗಳನ್ನು ಕೂಡ ಆಡ್ತಾರೆ. ಅಂತ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಸಿಂಗನಹಳ್ಳಿ ಗ್ರಾಮ. 2 ಎಕರೆ 23 ಕ್ವಿಂಟಲಿ ಪ್ರತಿ ವರ್ಷ ರಾಗಿ ಬೆಳಿತೀನಿ, ಟೊಮೊಟೊ ಬೆಳಿತೀನಿ, ಬದನೆ ಬೆಳಿತೀನಿ. ಆಮೇಲೆ ವಿಳ್ಯದೆಲೆ, ಪ್ರತಿಯೊಂದು ತರಕಾರಿ ಬೆಳೆಯೋದು ನಾನು ಸುಮಾರು 25-30 ವರ್ಷದಿಂದ. ಕೊತ್ತಂಬರಿ ಬೆಳಿತಿದ್ದೀವಿ, ಆಲೂಗೆಡ್ಡೆ, ಪ್ರತಿಯೊಂದು ತರಕಾರಿನೂ ಬೆಳೀತಾ ಇದ್ದೀವಿ. ಪ್ರತಿ ವರ್ಷ ರಾಗಿ ಬೆಳಿತಿದ್ದೀವಿ. ಹೋದ ಸರಿ ಒಂದು ಸುಮಾರು 50 ಕ್ವಿಂಟೋಲು ರಾಗಿ ಬೆಳೆದಿದ್ದೀನಿ. ಈ ಸರಿ 50 ಕ್ವಿಂಟೋಲ್ ರಾಗಿ ಬೆಳೆದಿದ್ದೀನಿ. ಭಾಳ ಚೆನ್ನಾಗಿ ಮಾಡ್ತೀನಿ ನಾನು. ನನಗೆ ರೈತರ ಕೆಲಸ ಅಂದರೆ ಭಾಳ ಮುಖ್ಯ. ಆದ್ದರಿಂದ ಪ್ರತಿ ವರ್ಷ ಎಲ್ಲ ತರಕಾರಿ ಬೆಳಿತೀನಿ ಮತ್ತು ರಾಗಿ ಪ್ರತಿಯೊಂದು ಪ್ರತಿ ವರ್ಷವೂ ಬೆಳಿಬೇಕು ಅಂತ ನನಗೆ ಭಾಳ ಆಸೆ ಇರುತ್ತೆ. ನಾನು ರೈತ ಆಗಿಬಿಟ್ಟು ಬರೀ ತರಕಾರಿ ಬೆಳಿಬೇಕು, 10 ಜನಕ್ಕೆ ಅನ್ನ ಹಾಕಬೇಕು, 10 ಜನಕ್ಕೆ ತರಕಾರಿ ಎಲ್ಲರಿಗೂ ಕೊಡಬೇಕು ಅನ್ನೋದೇ ಒಂದು ಆಸೆ ನನ್ನಲ್ಲಿ. ಪ್ರತಿ ಮಾರ್ಕೆಟಲ್ಲೂ ಒಳ್ಳೆಯ ಹೆಸರು ಮಾಡ್ತೀನಿ. ಒಳ್ಳೆ ಟೊಮೊಟೊ, ಚೆಂಡು ಆಸೆಪಟ್ಟು ರಾಗಿ ಬೆಳೆದಿದ್ದೀನಿ ಭಾಳ ಚೆನ್ನಾಗಿ. ಅಂದರೆ ಟ್ರಿಪ್ಪಲ್ಲೇ ಬೆಳಿತೀವಿ ನಾವು. ಬೇಸಿಗೆ ರಾಗಿ ಹೊರಗೆ ಚೆನ್ನಾಗಿ ಬರುತ್ತೆ. ಎಂಡ್ ಆಫ್ 8 ಅಂತ ರಾಗಿ ಅದು. ಪ್ರತಿ ಸರಿನೂ ನಾನು ರಾಗಿ ಬೆಳಿತಾನೆ ಇರ್ತೀನಿ. ಅಡಿಕೆ, ತೆಂಗು ಇದು ಎಲ್ಲ ರೈತರು ಬೆಳೀತಾರೆ. ಆದರೆ ರಾಗಿ ಬೆಳೆಯುವಂಥ ಅವಶ್ಯಕತೆ ಎಲ್ಲ ರೈತರಿಗೂ ಮತ್ತು ಎಲ್ಲ ಜನಾಂಗಕ್ಕೂ ಬರಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ರಾಗಿ ಬೆಳೆದ್ರೆ ಎಲ್ಲರಿಗೂ ಅನ್ನ ಸಿಗುತ್ತೆ. ರಾಗಿ ಬೆಳೆಯಲ್ಲ ಅಂದ್ರೆ ಬರೀ ಅಡಿಕೆ, ತೆಂಗು ಬೆಳ್ಕೊಂಬಂದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಪ್ರತಿ ವರ್ಷವೂ ನಾನು ರಾಗಿ ಬೆಳ್ಕೊಂಡೇ ಬರ್ತಾಯಿದ್ದೀನಿ. ನೀವು ಸಹಕರಿಸಿ. ಎಲ್ಲ ತುಮಕೂರು ಜಿಲ್ಲೆ ಮತ್ತು ಗುಬ್ಬಿ ತಾಲೂಕಿನ ಎಲ್ಲ ರೈತರಿಗೂ ಮನವಿ ಮಾಡ್ತಾಯಿದ್ದೀನಿ. ಎಲ್ಲರೂ ಸಹಕರಿಸಿ ರಾಗಿ ಬೆಳಿಬೇಕು ಅಂತ ಹೇಳ್ತಾಯಿದ್ದೀನಿ. ರಾಗಿ ನಾನು ಬೆಳಿತಾನೆ ಇರ್ತೀನಿ. ಇದು 4 ತಿಂಗಳು ಬೆಳೆ. ನಾಟಿ ಮಾಡ್ತೀವಿ. ಪ್ರತಿ ಇದರಲ್ಲೂ ಬೆಳಿತೀವಿ. ಇದರಲ್ಲಿ ಆದಾಯನೂ ಚೆನ್ನಾಗಿ ಬರುತ್ತೆ ಮತ್ತು ರಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. 1 ಎಕರೆಗೆ 30 ರಿಂದ 35 ಚೀಲ ರಾಗಿ ಬೆಳೀತಾ ಇದ್ದೀನಿ ಪ್ರತಿ ವರ್ಷ. ಈಗ 2 ಎಕರೆ 23 ಕ್ವಿಂಟಲಿ ಒಂದು 50 ರಿಂದ 60 ಚೀಲ ರಾಗಿ ಆಗುತ್ತೆ. ನೀರಾವರಿಲಿ ಮಾಡ್ತೀನಿ ನಾನು. ಪ್ರತಿ ಸರಿ ನೀರಾವರಿ ಮಾಡ್ತೀನಿ. ಅದನ್ನು ಪ್ರತಿ ವರ್ಷವೂ ಸುಮಾರು 25 ವರ್ಷ ತನಕ ಇದೇ ಪ್ಲಾಟಲ್ಲಿ ರಾಗಿ ಬೆಳಿತೀನಿ. ರಾಗಿ ಆದಮೇಲೆ ಚೆಂಡುವನ್ನು ಬೆಳಿತೀನಿ. ಚೆಂಡು ಆದಮೇಲೆ ಆಲೂಗೆಡ್ಡೆ, ಪ್ರತಿಯೊಂದು ತರಕಾರಿನೂ ಬೆಳೀತಾ ಬರ್ತಾ ಇದ್ದೀನಿ ನಾನು ಇಲ್ಲಿವರೆಗೂ. ನೀವೆಲ್ಲರೂ ಇದೇ ಥರ ಸಹಕರಿಸಬೇಕು ಅಂತ ಹೇಳಿ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಡಿಕೆ ಬೆಳೆದು ಲಕ್ಷಾಂತರ ರೂಪಾಯಿ ಹಣವನ್ನ ಮಾಡಬಹುದು ಅಂತಿರುವಂತಹ ರೈತರಿಗೆ ಈ ರೈತರು ಮಾತ್ರ ಅನ್ನವನ್ನ ಬೆಳೆಯುವ ಮೂಲಕ ನಮ್ಮನ್ನ ನಾವು ಕಾಪಾಡಿಕೊಳ್ಳಬಹುದು ಅನ್ನುವ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ. ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.